ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಮಾಡಿಕೊಳ್ಳುವಂತಹ ಕೇವಲ ಹಾಲು ಮತ್ತು ರವೆ ಇದ್ದರೆ ಸಾಕು, ಈ ರೀತಿಯಾದಂತಹ ಕ್ರಿಸ್ಪಿ ಆದಂತಹ ಬಿಸ್ಕೆಟ್ ರೆಡಿಯಾಗಿಬಿಡುತ್ತೆ ಕೇವಲ 5 ನಿಮಿಷದಲ್ಲಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಯಾವುದೇ ರೀತಿಯಾದಂತಹ ಮೈದಾ ಕೂಡ ಇದರಲ್ಲಿ ಉಪಯೋಗಿಸಿಲ್ಲ, ಎಣ್ಣೆ ಕೂಡ ಜಾಸ್ತಿ ಇದು ಹೀರ್ಕೊಳ್ಳಲ್ಲ. ತುಂಬಾ ಹೆಲ್ದಿಯಾದಂತಹ ರೆಸಿಪಿ, ತಿಂತಾ ಇದ್ದರೆ ಮತ್ತೆ ಮತ್ತೆ 5-6 ತಿನ್ನಬೇಕು ಅಂತ ಅನಿಸುತ್ತೆ ಆ ಥರ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಈ ಥರ ಕಡಲೆ ಬೀಜನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡು ಈ ಥರ ನಾನು ಕುಟ್ಟಿಟ್ಕೋತಾ ಇದ್ದೀನಿ. ಇದ್ರ ಜಾಗದಲ್ಲಿ ನೀವು ಡ್ರೈ ಫ್ರೂಟ್ಸ್ ಯಾವುದೇ ತರಹದ್ದು ಬೇಕಾದರೂ ತೊಗೋಬೋದು. ಬಾದಾಮಿ ಮತ್ತು ಗೋಡಂಬಿ ಇಂಥದ್ದೆಲ್ಲ ನೀವು ತೊಗೊಳ್ಬೋದು. ನಾನಿಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಅದನ್ನು 2 ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ರವೆಯನ್ನು ತೊಗೊಂಡಿದ್ದೀನಿ. ನಾನು ಉಪ್ಪಿಟ್ಟು ರವೆನೇ ತೊಗೊಂಡಿದ್ದೀನಿ, ಏನು ಬಾಂಬೆ ರವೆ ಬರುತ್ತಲ್ವ ಅದನ್ನೇ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಇದನ್ನು ನಾನು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು. ಮತ್ತು ಇಲ್ಲಿ ಸಕ್ಕರೆ ಪುಡಿಯನ್ನು, ಸಕ್ಕರೆ ಅಥವಾ ಸಕ್ಕರೆನೇ ಹಾಕ್ಕೊಳ್ಬೋದು, ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ. ಮತ್ತು ಇವಾಗ ಕಡಲೆ ಬೀಜ ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ, ಒಂದು 2 ಪೀಸ್ ಆದರೆ ಸಾಕು ಒಂದು ಕಡಲೆಯಲ್ಲಿ. ಆ ಥರ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಈ ಥರ ಕಲಿಸ್ಕೊಬೇಕಾಗತ್ತೆ. ನೋಡಿ, ಈ ಥರ ಕಲಿಸ್ಕೊಬೇಕು ನೀವು. ಇವಾಗ ನೆಕ್ಸ್ಟು ಇದಕ್ಕೆ ನಾವು ಹಾಲನ್ನು ತೊಗೊಂಡಿದ್ದೀನಿ. ಕಾಯಿಸಿರುವಂತಹ ಹಾಲನ್ನೇ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನೀವು ಕಲಿಸ್ಕೊಬೇಕಾಗತ್ತೆ ಉಂಡೆ ಬರೋವರೆಗೂ. ಇದು ನಾವು ಚೆನ್ನಾಗಿ ಸ್ವಲ್ಪ ನೀರಾಗೋವರೆಗೂ ಇದು ಮಾಡಬಾರ್ದು. ಸ್ವಲ್ಪ ಎಷ್ಟು ಬೇಕು ಅಂತ ಅಷ್ಟು ನೋಡಿಕೊಂಡು ನಾವು ಇದನ್ನು ಹಾಲು ಸೇರಿಸ್ಕೋಬೇಕಾಗತ್ತೆ. ಕಾಯಿಸಿರುವಂಥ ಹಾಲನ್ನೇ ತಣ್ಣಗೆ ಮಾಡಿಕೊಂಡು ನೀವು ಇದಕ್ಕೆ ಸೇರಿಸ್ಕೊಳ್ಳಿ, ಹಸಿ ಹಾಲನ್ನು ಸೇರಿಸ್ಕೋಬೇಡಿ. ನೋಡಿ, ಈ ಥರ ನಾನು ಚೆನ್ನಾಗಿ ಈ ಥರ ಸಾಫ್ಟಾಗಿ ಕಲಸಿಟ್ಕೋತಾ ಇದ್ದೀನಿ. ನೋಡಿ, ತೊಗೊಂಡಿರೋದು 1 ಕಪ್ ಹಾಲು ತೊಗೊಂಡಿದ್ದೆ, ಅಷ್ಟು ಕೂಡ ಇದರಲ್ಲಿ ಯೂಸ್ ಆಗಿಲ್ಲ. ಅದಕ್ಕೆ ನಾನು ನೋಡ್ಕೊಂಡು ಸೇರಿಸ್ಕೋಬೇಕು ಅಂತ ಹೇಳಿದ್ದು. ನೋಡಿ, ಈ ಥರ ಚೆನ್ನಾಗಿ ಈ ಥರ ಮಾಡ್ಕೊಂಡ ನಂತರ ನಾವು ಇದನ್ನು ಸ್ವಲ್ಪ ಒಂದು 5 ನಿಮಿಷ ಸೈಡಲ್ಲಿ ಎತ್ತಿಟ್ಕೋಬೇಕಾಗತ್ತೆ ನೆನೆಯೋಕ್ಕೆ, ರವೆ ಹಾಕಿರೋದ್ರಿಂದ. ಈಗ ಇದು ಚೆನ್ನಾಗಿ ನೆಂದಿದೆ. ಒಂದು 5 ನಿಮಿಷದ ನಂತರ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಟೆಕ್ಸ್ಚರಲ್ಲಿ ಬರಬೇಕಿದು. ಕಟ್ ಮಾಡಿದಾಗ ಈ ಥರ ಬಂದಿದೆ ಅಂದರೆ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ. ಈಗ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿಟ್ಕೋತಾ ಇದ್ದೀನಿ. ನಾನು ಎಲ್ಲದನ್ನು ಈ ರೀತಿಯಾಗಿ ಉಂಡೆಯನ್ನು ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಪೂರ್ತಿಯಾಗಿ ಒಂದೇ ಸಲ. ನೋಡಿ, ಎಲ್ಲ ಒಂದೇ ಸೈಜಲ್ಲಿ ಬಂದಿದೆ. ಇದನ್ನು ನೋಡಿಕೊಂಡು ನೀವು ಒಂದೇ ಸೈಜಿಗೆ ಬರೋ ಥರ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ನಂತರ ಒಂದೊಂದೇ ಉಂಡೆ ತೊಗೊಂಡು ನಾನು ಈ ಥರ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಬಿಸ್ಕೆಟ್ ಹೇಗಿರುತ್ತಲ್ವ ಅದೇ ರೀತಿಯಾದಂತಹ ಟೆಕ್ಸ್ಚರ್ ಬರಲಿ ಅಂತ ನೋಡಿ. ಈ ಥರ ಒಂದು ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲವೂ ಪರ್ಫೆಕ್ಟ್ ಆದ ಒಂದೇ ಥರದಲ್ಲಿ ಬಂದುಬಿಡುತ್ತೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಅಷ್ಟೇ ರುಚಿಯಾಗಿರುತ್ತೆ. ಈಸಿಯಾಗಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಸ್ನ್ಯಾಕ್ಸ್ಗೆ ಏನು ಇಲ್ಲ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಇದು ರೆಡಿಯಾಗಿಬಿಡುತ್ತೆ. ಈಗ ನಾನಿಲ್ಲಿ ಎಣ್ಣೆಯನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಹಾಕಿ ಎಣ್ಣೆದಲ್ಲಿ ಕರಿಯೋದ್ರಿಂದ ಎಣ್ಣೆ ಹೀರ್ಕೊಳ್ಳುತ್ತೆ ಅನ್ನೋದು ಏನೂ ಇಲ್ಲ. 1 ಡ್ರಾಪ್ ಎಣ್ಣೆ ಕೂಡ ಅದು ಹೀರ್ಕೊಳ್ಳೋದಿಲ್ಲ. ಆ ಥರ ಡ್ರೈ ಆಗಿ ಬರುತ್ತೆ ನೋಡಿ. ಬಟ್ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಎಣ್ಣೆ ಫುಲ್ಲು ಕಾದ ನಂತರ ನೀವು ಇದನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆ ನೀವು ಈ ಥರ ತಿರುವು ಹಾಕ್ಕೋಬೇಕಾಗತ್ತೆ. ಇದು ಪೂರ್ತಿಯಾಗಿ ನಿಮಗೆ ಯಾವ ಥರ ಬಿಸ್ಕೆಟ್ ಕಲರ್ ಇರುತ್ತಲ್ವ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಇದು ಬರಬೇಕು. ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ, ಈ ಥರ ಕಲರ್ ಬಂದಿದೆ. ಇನ್ನೊಂದು ಸಲನೂ ನಾನು ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಹಾಕ್ಕೊಂಡ ನಂತರ ಫುಲ್ ಎಣ್ಣೆ ಕಾದಿರಬೇಕು. ಕಾದಿರುವಂಥ ಎಣ್ಣೆಗೇ ಹಾಕ್ಕೊಳ್ಬೇಕು. ತಣ್ಣಗಿರೋ ಎಣ್ಣೆಗೆ ಹಾಕ್ಕೊಂಡ್ರೆ ಅದು ಸ್ಟಿಕ್ಕಿ ಆಗೋ ಚಾನ್ಸಸ್ ಇರುತ್ತೆ ಕೆಳಗೋಗ್ಬಿಟ್ಟು. ಹಾಗಾಗಿ ಈಗ ನೋಡಿ, ಎರಡೂ ಕಡೆ ಸೇಮ್ ಕಲರ್ ಬಂದ ನಂತರ ನೀವು ಇದನ್ನು ತೆಗೆದಿಟ್ಕೋಬೋದು. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ನಾವು ಸಕ್ಕರೆ ಹಾಕಿರೋದ್ರಿಂದ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.